ಎಲ್ಲಾನೇ ನಮ್ಮ ನರೇಂದ್ರ ಮೋದಿಜಿಯವರು ಮಾಡಿ. ಇವತ್ತು ಅವ್ರು ಹೇಳ್ತಾರೆ ಭಾರತ ದೇಶಕ್ಕೆ ಕರ್ನಾಟಕಕ್ಕೆ ಮೋದಿಜಿಯವ್ರ ಕೊಡುಗೆ ಏನು. ಇವತ್ತು ಮೋದಿಜಿಯವರು ಕರ್ನಾಟಕ ಕಲಬುರಗಿ ಬಹಳಷ್ಟು ಕೊಡುಗೆ ಕೊಟ್ಟಿದ್ದಾರೆ. ನಮ್ಮ ಈ 5 ವರ್ಷದಾಗ 2.5 ವರ್ಷ ಕೊರೋನಾದಾಗ ಹೋಯ್ತು. ಈ ಬಾಕಿ 2.5 ವರ್ಷದಾಗ ಹಿಂದೆ 50 ವರ್ಷ ಏನು ಅನುದಾನ ಕೊಟ್ಟಿದ್ರು ಅದಕ್ಕೆ ಜಾಸ್ತಿ ಅನುದಾನ ನಾವು ಈ ಬಾರಿ ತಂದೆ ಇವತ್ತು ಕಲಬುರಗಿ ಒಂದು ಭಾರತ್ ಮಾಲಾ ರೋಡ್ ಅಂತ ಹೇಳಿ 1,475 ಕೋಟಿ 1,425 ಕ್ರೋರ್ಸ್ ಇವತ್ತು ಸಾಗರ್ ಮಾಲಾ ಅಂತೀವಿ ನಾವು. ಭಾರತ್ ಮಾಲಾ ಸಾಗರ್ ಮಾಲಾ ನಮ್ಮ ಅಫ್ಜಲ್ಪುರ್ ಜೋರ್ಗಿ ಸೂರತ್ ಪೋರ್ಟ್ ಬಂದರದಿಂದ ನಮ್ಮ ಚೆನ್ನೈ ಪೋರ್ಟ್ ವರೆಗೆ ಒಂದು ಸಮುದ್ರದಿಂದ ಇನ್ನೊಂದು ಸಮುದ್ರ 6 ಲೇನ್ ರೋಡ್. ಅಲ್ಲಿ ವಿಮಾನ ಬಂದು ನಿಂದಿರಬಹುದು ಅಂತ ಒಂದು ಬೃಹತ್ ರೋಡ್. ಬಹಳ ಮಂದಿ ನೋಡಿಲ್ಲ, ಗೊತ್ತಿಲ್ಲ, ಯಾಕಂದ್ರೆ ಅದ್ರ ಬಗ್ಗೆ ಯಾರು ಮಾತಾಡಲ್ಲ. ಇವತ್ತು ನಮ್ಮ ಗುಲ್ಬರ್ಗ ಜಿಲ್ಲಾಕ್ಕೆ ಇಂಥ ದೊಡ್ಡ ರೋಡ್ ಆಗ್ಯದ. ಇಂಥ ರೋಡ್ ಎಲ್ಲಿ ಇಲ್ಲ ಭಾರತ ದೇಶ. ಅಂತ ಒಂದು ಅದ್ಭುತ ರೋಡ್ ನಮ್ಮ ಕಲಬುರಗಿ ಜಿಲ್ಲಾ ಕೊಟ್ಟಿದ್ದಾರೆ ಬಂಧುಗಳೇ. ಈಗ ರೈಲ್ವೆ ಸ್ಟೇಷನ್ಗಳು ಕಾಂಗ್ರೆಸ್ದವ್ರು ಎಂದು 60-70 ವರ್ಷ ಅಷ್ಟು ದುಡ್ಡು ಕೊಟ್ಟಿರಲಿಲ್ಲ. 200 ಕೋಟಿ ನಮ್ಮ ನರೇಂದ್ರ ಮೋದಿಜಿಯವರು ಕಲಬುರಗಿ ಸ್ಟೇಷನ್, ವಾಡಿ ಸ್ಟೇಷನ್, ಶಾಬಾದ್ ಸ್ಟೇಷನ್, ಗಾಣಗಾಪುರ್ ಸ್ಟೇಷನ್ ಅಷ್ಟು ಕೊಟ್ಟು ಇವತ್ತು ಪೂರ್ತಿ ರೈಲ್ವೆ ಸ್ಟೇಷನ್ಗೆ ಹೋದ್ರೆ ಪ್ಲಾಟ್ಫಾರ್ಮ್ನಾಗ ಮಳಿ ಬಂದ್ರೆ ರೈಲ್ವೆ ಸ್ಟೇಷನ್ ಸೋರ್ದಿತ್ತು. ಅಂತ ಒಂದು ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ದಾರೆ. ಇವತ್ತು ಅನೇಕ ಕಾನೂನುಗಳು, ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಒಂದ್ ಕಡೆ, ನಮ್ಮ ಸಂರಕ್ಷಣೆಯ ಕೆಲಸಗಳು ಇವತ್ತು ಧಾರ್ಮಿಕವಾಗಿ ನಮ್ಮ ಮಂದಿರಗಳು ಇವೆಲ್ಲ ಮಾಡಿದ್ದಾರೆ. ಈಗ ಇನ್ನೊಂದು ಕಡೆ ಕಾನೂನುಗಳು, ಬಹಳಷ್ಟು ಕಾನೂನುಗಳು ಬದಲಿ ಮಾಡಿದ್ದಾರೆ. ಈ ಭಾಗದಾಗ ನನ್ಗೆ ಗೊತ್ತದ, ಗಡಿ ಭಾಗದಾಗ ನಮ್ಮ ತಾಂಡಾದವ್ರಿಗೂ ಅವ್ರ ಸಮಸ್ಯೆಗಳು, ನಿಮ್ಮ ಸಮಸ್ಯೆಗಳು ಎಲ್ಲರಿಗೂ ಗೊತ್ತದ. ಇಲ್ಲೇ ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಿದ್ರು, ಸುಳ್ಳು ಅಟ್ರಾಸಿಟಿ ಕೇಸ್. ಇವ್ರು ಹೋದ್ರ ಅವ್ರ ಮೇಲೆ ಕೇಸ್ ಮಾಡಲಿಲ್ಲ, ಎಫ್ಐಆರ್ ಮಾಡ್ತಿರ್ಲಿಲ್ಲ. ಹೋದ್ರ ಪೊಲೀಸ್ PSI ಅಟ್ರಾಸಿಟಿ ಅದರ ಕೌಂಟರ್ ಕೇಸ್ ತಗೋತಿದ್ದಿಲ್ಲ. ನಾವು ಬಹಳ ಒತ್ತಡ ಹಾಕಿದ ಮೇಲೆ ಮೊದಲು ಅವ್ರಿಗೆ ಕೇಸ್ ಮಾಡಿ ಇವ್ರ ಮ್ಯಾಗ ಕಂಪ್ಲೇಂಟ್ ಕೊಡೋರ್ ಮ್ಯಾಗ ಅಟ್ರಾಸಿಟಿ ಕೇಸ್ ಮಾಡ್ತಾರೆ. ಅಂದ್ರೆ FIR ಮಾಡ್ಲಿಕ್ಕೆ ಪೊಲೀಸ್ ಸ್ಟೇಷನ್ ಹೋಗ್ಬೇಕು, ಪೊಲೀಸರಿಗೆ ರೊಕ್ಕ ಕೊಡಬೇಕು, ಇಲ್ಲ MLA ಕಡೆ ಫೋನ್ ಮಾಡಿಸ್ಬೇಕು, ಅವಾಗ FIR ಮಾಡ್ತಾನೆ. ಒಂದು ಉದಾಹರಣೆ ಹೇಳಿಕತ್ತೆ ನಾನು. ಅದು ಕಾನೂನು ಬದಲಿ ಮಾಡಿ 1 ಏಪ್ರಿಲ್ ದಿಂದ ಇಂಡಿಯನ್ ಪಿನಲ್ ಕೋಡ್ ಅಂತ ಹೇಳ್ತೀವಿ ನಾವು. ಭಾರತ ದೇಶದ ಏನಂದ್ರೆ ಪನಿಷ್ಮೆಂಟ್ ಕೊಡುವ ಕಾನೂನು, ನಿಮಗೆ ಪನಿಷ್ಮೆಂಟ್ ಕೊಡುವ ಕಾನೂನು, ಅದನ್ನು ತೆಗೆದು ಭಾರತೀಯ ನ್ಯಾಯ ಕೊಡುವ ಕಾನೂನು ನಮ್ಮ ಸರ್ಕಾರ ತಂದದ. ನೀವು ಈಗ IPC ನೀವು ಹೋಗಿ FIR ಅಲ್ಲಿ ಹೋಗೋದು ಬೇಕಾಗಿಲ್ಲ. ಒಮ್ಮೆ ಹೋಗ್ಬೇಕು ತಗೊಂಡ್ರೆ ಚಲೋ, ಸೀದಾ ಬಂದು ಕಂಪ್ಯೂಟರ್ದಾಗ ಆನ್ಲೈನ್ದಾಗ FIR ಮಾಡಿದ್ರೆ 24 ತಾಸು ನೀವು FIR ಕಾಪಿ ಕೊಡುವಂತ ಕಾನೂನು ನಮ್ಮ ಸರ್ಕಾರ ತಂದದ. ಇವತ್ತು ಬಾಂಬೆದಾಗ ನಿಮ್ ಹೈದರಾಬಾದ್ದಾಗ ಗದ್ದಲ ಆಯ್ತು, ಹೈದರಾಬಾದ್ಗೆ ಅತ್ಯಾಚಾರ ಆಯ್ತು, ಹೈದರಾಬಾದ್ಗೆ ಈಗ ಏನಾದ್ರು ಗಲಾಟೆ ಆಯ್ತು ಅಂದ್ರೆ ಅಲ್ಲಿ ಹೋಗಿ ನೀವು ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಈಗ ಬೇಕಾಗಿಲ್ಲ, ಅದು 0 FIR ಅಂತ ಇರುತ್ತೆ, 0 FIR. ಹೈದರಾಬಾದ್ ಆಗ್ಲಿ ಬಾಂಬೆದಾಗ್ಲಿ ಎಲ್ಲೇ ಕಂಪ್ಲೇಂಟ್ ಆದ್ರೂ ಕೂಡ, ಈಗ ಕ್ರೈಮ್ ಆದ್ರೂ ಕೂಡ ನಿಮ್ಮ ಊರಾಗ ಕೂತಿ ನೀವು ಕಂಪ್ಲೇಂಟ್ ಕೊಡುವಂತ ಸರ್ಕಾರ ನಮ್ಮ ಸರ್ಕಾರ ಇಂಥ ಕಾನೂನು ತಂದ. ಆಮೇಲೆ 3 ತಿಂಗಳದಾಗೆ ಚಾರ್ಜ್ ಶೀಟ್ ಮಾಡಬೇಕು, 1 ವರ್ಷದಾಗ ಜಜ್ಮೆಂಟ್ ಬರಬೇಕು, 8 ದಿವಸದಾಗ ಜಜ್ಮೆಂಟ್, 1 ವರ್ಷ ಆದ್ಮೇಲೆ ಕೊಡಬೇಕು. ಪೂರಾ ಕಾನೂನು ನಿಮಗೆ ಈಗ ಗೊತ್ತಾಗಲ್ಲ. ಇನ್ನೊಂದು 5 ಯಾಕೆ ಕಾನೂನು ಮಾಡ್ಯಾರಂದ್ರೆ, ಯಾರಾದ್ರೂ ದುಷ್ಟ ಸರ್ಕಾರ ಬಂದ್ರ, ನಮ್ಮ ಜನರಿಗೆ ತೊಂದರೆ ಕೊಡುವ ಸರ್ಕಾರ 10 ವರ್ಷ ಮಾಡಿ ಬಂದ್ರು ಕೂಡ ನಮ್ಮ ಇನ್ನೋಸೆಂಟ್ ಮಂದಿಗೆ ತೊಂದರೆ ಆಗಬಾರದು. ಯಾಕಂದ್ರೆ ಹಿಂಗೆ ರಾಜಕೀಯ ಹೇಳಿಕ್ಕಾಗಲ್ಲ. 10-20 ವರ್ಷ ಆದ್ಮೇಲೆ ಏನಾದ್ರೂ ಸಂಕಟ ಬಂದು ಏನಾದ್ರೂ ನಮ್ಮ ಸರ್ಕಾರ ಏನಾದ್ರು ಆಯ್ತಂದ್ರೆ ಮುಂದಿನ ನಮ್ಮ ಜನರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಒಳ್ಳೆ ಕಾನೂನು ನಮ್ಮ ಅಮಿತ್ ಶಾ ಅವರು ಪಾಸ್ ಮಾಡ್ಯಾರ. ಇದು ಈಗಲ್ಲ, ಇನ್ನೊಂದು 5 ವರ್ಷನಾಗ ಪೂರಾ ಇಂಪ್ಲಿಮೆಂಟ್ ಆದ ಜಗತ್ತಿನಾಗ ಎಲ್ಲಕ್ಕಿಂತ ಬೆಸ್ಟ್ ಕಾನೂನು ನಮ್ಮ ಭಾರತ ದೇಶದ ಕಾನೂನು ಇರ್ತದೆ. ಎಲ್ಲ ಆನ್ಲೈನ್, ಎಲ್ಲ ಟ್ರಾನ್ಸ್ಪರೆಂಟ್. ನಿಮ್ಗೆ ಯಾರು MLA ಬೇಕಾಗಿಲ್ಲ, ಯಾವ MP ಬೇಕಾಗಿಲ್ಲ, ನೀವೇ MLA, ನೀವೇ MP ಖುದ್ದಾಗಿ ನೀವು ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಕಂಪ್ಲೇಂಟ್ ಅಂತ ಕಾನೂನು ನಮ್ಮ ಸರ್ಕಾರ ತಂದ್ರು. ಆಮೇಲೆ ನಿಮಗೆ ಗೊತ್ತದ, ಈಗ ತರಕಾರಿ ಮಾರೋ ಇವತ್ತು ಹೈಯೆಸ್ಟ್ ಡಿಜಿಟಲ್ ಜಗತ್ತಿನಾಗ, ಇಡೀ ಭಾರತ ದೇಶ ಜಗತ್ತಿನಾಗೆ ಡಿಜಿಟಲ್ ಪೇಮೆಂಟ್ ಇದ್ದು ಆನ್ಲೈನ್ ಫೋನ್ ಪೇ ಅಂತ ಹೇಳ್ತಾರೆ. ನಮಗೆ ಜಲ್ದಿ ಮಾಡ್ಲಿಕ್ಕೆ ಬರೋದು ಫೋನ್ ಪೇ, ನಾನು ಬರಲ್ಲ. ಇವತ್ತು ತರಕಾರಿ ಹಾಲ್ ಮಾರವ, ಇವತ್ತು ತರಕಾರಿ ಮಾರೋರು, ಸಣ್ಣ ಸಣ್ಣ ದುಕಾನದವರು ಫೋನ್ ಪೇ ಸರ್ ಅಂತಾರೆ, ಫೋನ್ ಪೇ.
ಬರೀ ಖಾಲಿ ಕಿಸ್ದಾಗ ಹೋಗ್ಬೋದು, ಹಿಂಗೆ ಹೋಗ್ಬೋದು, ಏನಿಲ್ಲ ಅಂದ್ರೂ ನಡೆದ ಕೆಲಸ. ಇಷ್ಟು ಚಲೋ ಲೈಫ್ ಮಾಡ್ಯಾರ ನಮ್ಮ ಮೋದಿಜಿಯವರು. 60 ವರ್ಷ 60 ವರ್ಷ ಇವ್ರ ಆಡಳಿತದಾಗ ಎಷ್ಟೇ ಸ್ಕ್ಯಾಮ್ಗಳು, 2G ಸ್ಕ್ಯಾಮ್, ಆದರ್ಶ ಸ್ಕ್ಯಾಮ್, ಏಷ್ಯನ್ ಗೇಮ್ ಸ್ಕ್ಯಾಮ್, ನೂರಾರು ಸ್ಕ್ಯಾಮ್ಗಳು ನಮ್ಮ 10 ವರ್ಷದಾಗ ಈಗ ಎಲ್ಲಾರು ಮರ್ತೀವಿ. ಯಾಕಂದ್ರೆ 10 ವರ್ಷ ಆಯ್ತಲ್ಲ, ಹಿಂದಿದ್ದೆಲ್ಲ ದೇವರಿಗೂ ನಮಗೊಂದು ಚಲೋ ಗುಣ ಕೊಟ್ಟಾರ. ಮರೆಯೋದು ಒಳ ದೊಡ್ಡ ಗುಣ ಕೊಟ್ಟಾರ. ನಾವು ಮರಿತೀವಿ. ನಾವು ದಿನ ಪೇಪರ್ ಓದ್ತಿದೀವಿ, ಇವಾಗ ಜಿಲ್ಲಾಗ ಹೋದ, ಆ ಮಂತ್ರಿ ಹೋದ, ಇವ MP ಸಿಗ್ಬಿದ್ದ. ನಮ್ಮ ಈ ನರೇಂದ್ರ ಮೋದಿಜಿ ಅವರು ನಮಗ್ ಹೆಂಗ್ ಇಟ್ಟಾರಂತಂದ್ರ ಆ ಪಾರ್ಲಿಮೆಂಟ್ದಾಗ ಒಬ್ಬ ಏನ CO ಹಂಗ 24 ತಾಸು ದುಡಿಬೇಕು ನಾವಲ್ಲಿ. ನಾವು 2.5 ವರ್ಷದ ಪಾರ್ಲಿಮೆಂಟ್ದಾಗ ಮುಂಜಾನೆ 8ಕ್ಕೆ ಹೋದ್ರೆ ರಾತ್ರಿ 11 ತನ ಇಷ್ಟು ಕೊಡ್ತಾರೆ. ಜಾದವ್ ತುಮ್ ಇತ್ನಾ ಪಡ್ಕ್ಯಾನ ಇಸ್ಕಾ ಜವಾಬ್ ದೇನಾ ತುಮ್ ಈ ಪಾಯಿಂಟ್ ನಮ್ಗೆ ಹೇಳ್ತಾರ. ಅಂತ ಕೆಲಸ ಮೋದಿಯವ್ರು ಮಾಡ್ತಾರೆ. ನಮ್ಗೆ ಕೈ ಜೋಡಿಸಿ ವಿನಂತಿ ಮಾಡ್ತೇನೆ ನಿಮ್ಗೆಲ್ಲರಿಗೆ, ಇದು ಒಂದು ಒಳ್ಳೆಯ ಅವಕಾಶ ಅದ. ಇಂಥ ಸುವರ್ಣ ಅವಕಾಶ ನಿಮಗ್ ದೇವ್ರು ಕೊಟ್ಟಾನ. ನಿಮಗ ಭಾರತ ದೇಶ ಯಾರಾದ್ರೂ ಯುದ್ಧ ಮಾಡಿದ್ರ, ಆತಂಕವಾದಿಗಳು ಅಟ್ಯಾಕ್ ಮಾಡಿದ್ರ, ಭಯಂಕರ ಬಿಮಾರಿ ಬಂದ್ರ ನೀವು ಹೋಗಿ ಅಲ್ಲಿ ಕೆಲಸ ಮಾಡ್ಲಿಕ್ಕಾಗಲ್ಲ. ನಿಮ್ಮ ಓಟು ಒಂದು ಓಟು ನರೇಂದ್ರ ಮೋದಿಜಿ ಬಹಳ ಶಕ್ತಿ ಕೊಡ್ತದ. ಅದಕ್ಕೆ ನಿಮ್ಮ ಓಟು ಕಮಲದ ಹೂವು, ಕಮಲದ ಚಿಹ್ನೆಗೆ ನನಗೆ ಓಟ್ ಹಾಕಿದ್ರೆ ಅದು ನರೇಂದ್ರ ಮೋದಿಜಿ ಹೋಗ್ತದ. ಭಾರತ ದೇಶದ ಏಳಿಗೆಗೆ ಹಾಕಿ ಓಟ್ ಹೋಗ್ತದೆ ಅಂತ ಹೇಳಿ ವಿನಂತಿ ಮಾಡಿ, ಸಮಯ ಜಾಸ್ತಿ ಆಗಿದೆ, ಬಹಳಷ್ಟು ಮಾತ್ರ ಇನ್ನ 2 ಕಾರ್ಯಕ್ರಮ ಹೋಗ್ಬೇಕು. ಮತ್ತೊಮ್ಮೆ ಎಲ್ಲರಿಗೆ ನಾನು ಧನ್ಯವಾದ ಹೇಳ್ತೇನೆ. ಬಹಳ ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ಆಯ್ತು. ಇಷ್ಟು ಉರಿ ಬಿಸಿಲ್ನಾಗ್ನು ಯಾ ಕಾಂಗ್ರೆಸ್ದವ್ರು ಎಂದು ಕೂಡ್ಲಿಕ್ಕೆ ಸಾಧ್ಯ ಇಲ್ಲ. ಉರಿ ಬಿಸಿಲ್ದಾಗನು ಮನಸ್ಸಾಪೂರ್ವಕವಾಗಿ ತಾವು ಇಲ್ಲಿ ಕೂತಿ ನಮ್ಮ ಮಾತು ಕೇಳಿ ನಿಮ್ಮ ಪಾದಕನ ನಮಸ್ಕಾರ ಮಾಡ್ತೀನಿ. ಎಲ್ಲರೂ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅದಕ್ಕೆ ಬಂಧುಗಳೇ, 7ನೇ ತಾರೀಕು ಮೇ ಬಹಳ ಮಹತ್ವದ ದಿನ ಅದು. ಇದು ಆ ತಾರೀಕು ಮತ್ತೊಮ್ಮೆ ಬರಲ್ಲ. ಅವತ್ತು 7ನೇ ತಾರೀಕು ಮುಂಜಾನೆ ಬಜರಂಗ್ ಬಲಿ ಪೂಜಾ ಮಾಡಿ, ನೀವು ಮನೆ ದೇವ್ರಿಗೆ ಪೂಜಾ ಮಾಡಿ ನೀವು ಫಸ್ಟ್ ವೋಟ್ ಹಾಕಬೇಕು. ಬಹಳ ಅಮೂಲ್ಯವಾದ ವೋಟ್. ನೀವು ಒಂದು ಓಟದಾಗ ಏನಾಗಲ್ಲ ಅಂತ ಹೇಳ್ಬಾರ್ದು. ಇವತ್ತು ಬೇರೆ ಬೇರೆ ಮಂದಿ ದವಾಖಾನೆದಾಗ ಇದನ್ನು ಡಿಸ್ಚಾರ್ಜ್ ಆಗಿ ನಮ್ ಬಿಜೆಪಿ ವಿರುದ್ಧ ವೋಟ್ ಹಾಕೋರ. ಕೆಲವರು ದವಾಖಾನೆ ಅಡ್ಮಿಟ್ ಆದ್ರೂ ಡಿಸ್ಚಾರ್ಜ್ ಆಗಿ ಒಂದು ವೋಟ್ ಹಾಕ್ಲಿಕ್ಕತ್ತಾರ. ದುಬೈದಿಂದ ಬರ್ಲಿಕ್ಕತ್ತಾರ ಒಂದು ವೋಟ್ ಹಾಕ್ಲಿಕ್ಕೆ. ನೀವು ನಮ್ಮ ಮನ್ಯಾಗ ಕೂತಿ ನಾವು ನಮ್ಮ ಓಟ್ ನಾವು ಹಾಕ್ಲೇಬೇಕಂತೇಳಿ ನಿಮ್ ಕೈ ಜೋಡಿಸಿ ವಿನಂತಿ ಮಾಡ್ತೀವಿ. ಅದಲ್ಲದೆ ನೀವು ಕಮಲದ ಹೂ ಭಾರತೀಯ ಜನತಾ ಪಾರ್ಟಿ. 2ನೇದು, ನೀವು ಓಟ್ ಹಾಕಿ ಬೇರೆ ಎಲ್ಲರೂ ಕರೆಸಿ ಓಟ್ ಹಾಕ್ಸ್ಬೇಕಂತ ಹೇಳಿ. ಯಾಕಂದ್ರೆ ಇವತ್ತು ನಮ್ಮ ಮೈಪಾಲ್ ರೆಡ್ಡಿ ಅವ್ರ ಮನ್ಯಾಗ ಕೂತಾಗ ಬಹಳ ಯುವಕರು, ಕಮ್ಸೆ ಕಮ್ 20 ಹುಡುಗರು, ಸರ್ ಫಿರ್ ಹಮ್ನೇ ಡಾಲ್ತೆ, ಹಮ್ ಸಬ್ಗೂ ಹೋಲ್ಕೆ ಓಟ್ ಡಾಲತೆ ಸಾಬ್ ಅಂತ ಇವತ್ತು ಆಣೆ ಮಾಡ್ಯಾರ. ಅದಕ್ಕೆ ನಾನು ಮತ್ತೊಮ್ಮೆ ಇವತ್ತು ಬಸವಂತ ರೆಡ್ಡಿ ಮೋತುಕಪಳ್ಳಿ ಸಾಹೇಬ್ರಿಗೆ ನೆನೆಸ್ತಾ, ಯಾಕಂದ್ರೆ ಬಹಳ ಅವ್ರ ಸಂಗ ನಾ ಬಸ್ನಾಗ ಕಲಬುರ್ಗಿದಿಂದ ಸೇಡಂಕ ಆರ್ಡಿನರಿ ಬಸ್ನಾಗ ಬಂದೀನಿ. ಅವ್ರ ಸಂಘಟನಾ ಅಂತ ಒಬ್ಬ ನಾಯಕರು ಊರಾಗ ನಾ ಬಂದೀನಿ. ನಿಮ್ಮ ಆಶೀರ್ವಾದ ನನಗ್ ಬೇಕು. ಮತ್ತೊಮ್ಮೆ ಮೋದಿಜಿ ಅವರು ಪ್ರಧಾನಮಂತ್ರಿ ಆಗ್ಲಿಕ್ಕೆ ನಿಮ್ಮ ಆಶೀರ್ವಾದ ಬೇಕಂತೇಳಿ ವಿನಂತಿ ಮಾಡ್ತಾ ನನ್ನ ಮಾತಾಡಿಗೆ ಅವಕಾಶ ಕೊಟ್ಟ ಪ್ರತಿಯೊಬ್ಬರಿಗೆ ಧನ್ಯವಾದ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.